FDI $1 ಟ್ರಿಲಿಯನ್ ತಲುಪಿದೆ. 1 ಟ್ರಿಲಿಯನ್ ಅಂದರೆ 1,00,000 ಕೋಟಿ. 1,00,000 ಕೋಟಿ ಡಾಲರ್ ತಲುಪಿದೆ FDI. ಹೊಸ ಮೈಲುಗಲ್ಲನ್ನು ಭಾರತ ಸಾಧಿಸಿದೆ. ಇಲ್ಲಿ ಮಾರಿಷಸ್ನಿಂದ ಭಾರತಕ್ಕೆ ಅತಿ ಹೆಚ್ಚು ಬಂಡವಾಳ ಸ್ವೀಕಾರ ಮಾಡಲಾಗಿದೆ. ಭಾರತಕ್ಕೆ ವಿದೇಶಿ ನೇರ ಬಂಡವಾಳದ FDIನ ಒಳಹರಿವು ಹೆಚ್ಚಾಗಿದೆ. 2000 ಏಪ್ರಿಲ್ನಿಂದ 2024 ಸೆಪ್ಟೆಂಬರ್ವರೆಗೂ ಕೂಡ 1,00,000 ಕೋಟಿ ಡಾಲರ್ ಮೈಲಿಗಲ್ಲನ್ನು ಮುಟ್ಟಲಾಗಿದೆ. ಸುಮಾರು 1,00,000 ಕೋಟಿ ರೂಪಾಯಿ ಡಾಲರ್ ಬಂಡವಾಳವನ್ನು ಹೂಡಿಕೆ ಮಾಡಲಾಗಿದೆ. ಇದರ ಬಗ್ಗೆ DPIIT ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ. ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಮಾಹಿತಿ ಕೊಡ್ತಾ ಇದೆ. 25% FDI ನಮಗೆ ಬಂದಿರೋದೇ ಮಾರಿಷಸ್ನ ಕಡೆಯಿಂದ ಅಂತ ಕೂಡ ಮಾಹಿತಿ ಸಿಕ್ಕಿದೆ. ಮಾರಿಷಸ್ ಬಗ್ಗೆ ಇನ್ನೊಂದು ಏನು ವಿಚಾರ ಇದೆ ಅಂತ ಹೇಳಿದ್ರೆ, ಈ ಮಾರಿಷಸ್ಸು ತೆರಿಗೆದಾರರ ಸ್ವರ್ಗ ಅಂತ. ಅನೇಕರು ಈ ತೆರಿಗೆ ವಂಚನೆ ಮಾಡೋ ದೃಷ್ಟಿಯಿಂದ ಇಂಥ ದೇಶಗಳನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅದರಲ್ಲಿ ಶೆಲ್ ಕಂಪನಿಗಳು, ನಕಲಿ ಕಂಪನಿಗಳು, ವಾಸ್ತವದಲ್ಲಿ ಒಂದು ಕಂಪನಿನೇ ಇರಲ್ಲ. ಬೇನಾಮಿ ಹೆಸರಲ್ಲಿ ಭಾರತಕ್ಕೆ ಬಂಡವಾಳ ಬರುವಂತೆ ಮಾಡಬೇಕು. ಇಲ್ಲೇ ಇದ್ಕೊಂಡು ಮಾಡಿದ್ರೆ ಟ್ಯಾಕ್ಸ್ ಕಟ್ಟಬೇಕಾಗತ್ತಲ್ಲ ಸಾವಿರಾರು ಕೋಟಿ. ಆ ರೀತಿಯಲ್ಲಿ ಬರೀ ಮಾರಿಷಸ್ ಒಂದೇ ಅಲ್ಲ, ಅನೇಕ ದೇಶಗಳಿವೆ ಈ ಥರದ್ರಲ್ಲಿ. ಮಾರಿಷಸ್ ಬಗ್ಗೆ ಅಂಥ ಒಂದು ಅಪವಾದ ಕೂಡ ಇದೆ ಅಲ್ಲಿ. ಇನ್ನೊಂದು ಕಡೆ ಯಾವ್ಯಾವ ದೇಶದಿಂದ ಎಷ್ಟು ಬಂದಿದೆ ಅಂತ ಚೆಕ್ ಮಾಡ್ಕೊಂಡಾಗ ನಾವು ಮಾರಿಷಸ್ಸಿಂದ 177 ಶತಕೋಟಿ ಡಾಲರ್, ಸಿಂಗಾಪುರಿಂದ 167 ಶತಕೋಟಿ ಡಾಲರ್, ಅಮೆರಿಕದಿಂದ 67 ಶತಕೋಟಿ ಡಾಲರ್, 2014ರಿಂದ 2024ವರೆಗೂ ಕೂಡ ಭಾರತಕ್ಕೆ 667 ಶತಕೋಟಿ ಡಾಲರ್ FDI ಹರಿದು ಬಂದಿದೆ. ಹಿಂದಿನ ದಶಕಕ್ಕೆ ಹೋಲಿಸ್ಕೊಂಡ್ರೆ ಇದು 119% ವೃದ್ಧಿ. 6.31 ರಾಜ್ಯಗಳ 57 -6.31 57 ವಲಯಗಳಿಗೆ ಈ ಸಂದರ್ಭದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಹೂಡಿಕೆ ಹರಿದು ಬರ್ತಾ ಇದೆ ಅಂತ.